ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮ್ಗೇನಾದರೂ ಒಂದು ಸ್ವಲ್ಪ ಸೌಂಡ್ ಆ ಥರ ಕೇಳಿಸಿದ್ರೆ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಆದಷ್ಟು ಜೋರಾಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಮನೆ ಪಕ್ಕ ಸ್ವಲ್ಪ ಕನ್ಸ್ಟ್ರಕ್ಷನ್ ವರ್ಕ್ ನಡೀತಿರೋದ್ರಿಂದ ಸೌಂಡ್ ಕೇಳಿಸ್ಬೋದು. ಸೊ ಕೀಪಿಂಗ್ ಅ ಸೈಡ್, ಇವತ್ತಿನ ವಿಡಿಯೋದಲ್ಲಿ 5 ಟಿಪ್ಸ್ನ ಹೇಳ್ತೀನಿ ಹೇಗೆ ಫ್ಲಾಲೆಸ್ ಫಿನಿಶ್ ಇರುವಂಥ ಮೇಕಪ್ನ ಪಡ್ಕೋಬೇಕು ಅಂತ. ಅಂದರೆ ಈ 5 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಒಂದು ಫ್ಲಾಲೆಸ್ ಮೇಕಪ್ ಲುಕ್ನ ನಿಮ್ದಾಗಿಸ್ಕೋಬೋದು. ಅದು ಹೇಗೆ, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಡೆಫಿನೆಟ್ ಆಗಿ ನಾನು ನಿಮಗೆ ಯೂಸ್ ಆಗುವಂಥ 5 ಬೆಸ್ಟ್ ಟಿಪ್ಸ್ನ ಹೇಳ್ತೀನಿ. ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡ್ತೇನೆ ಮರಿಬೇಡಿ. ಸೊ ತುಂಬ ತಡ ಮಾಡೋದು ಬೇಡ, ಬನ್ನಿ ಆ ಟಾಪ್ 5 ಬೆಸ್ಟ್ ಟಿಪ್ಸ್ ಯಾವ್ದು ಅಂತ ನೋಡೋಣ. ಮೊದಲನೇ ಟಿಪ್ ಬಂದು, ನಿಮ್ಮ ಸ್ಕಿನ್ನ ಪ್ರೆಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ರೈಟ್ ವೇ ಆಫ್ ಸ್ಕಿನ್ ಕೇರ್ನ ಮಾಡ್ಕೊಂಡಿರಬೇಕು ಮೇಕಪ್ಗೂ ಮುಂಚೆ. ಎಷ್ಟೊಂದು ಜನ ಹೇಳೋದನ್ನ ಕೇಳಿರ್ತೀವಿ ನಾವು, ಮೇಕಪ್ ಅಪ್ಲೈ ಮಾಡಿಕೊಂಡು ಒಂದು ದಿನ ಬಿಟ್ಟಾದಮೇಲೆ ನಮಗೆ ತುಂಬ ಪಿಂಪಲ್ಸ್ ಆಗುತ್ತೆ, ಸ್ಕಿನ್ನಲ್ಲಿ ಪೋರ್ಸ್ ಬಂದಂಗೆ ಅನಿಸುತ್ತೆ, ತುಂಬ ಸ್ಕಿನ್ ಎಲ್ಲ ಒಂಥರ ಹಾರ್ಶ್ ಆಗ್ತಿದೆ ಅಂತ ಅನಿಸುತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ನೀವು ನಿಮ್ಮ ಸ್ಕಿನ್ ಕೇರ್ನ ಪ್ರಾಪರಾಗಿ ಮಾಡ್ಕೊಳ್ದಂಗೆ ಮೇಕಪ್ ಮಾಡಿಕೊಂಡ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ನಿಮ್ಮ ಸ್ಕಿನ್ಗೆ ಮೇಕಪ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ರಾಪರಾಗಿ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ಈ ರೀತಿ ಪ್ರಾಬ್ಲಮ್ ಯಾವತ್ತೂ ಬರೋದಿಲ್ಲ. ಫಸ್ಟು ನೀವು ಟೋನರ್ ಅಥವಾ ರೋಸ್ ವಾಟರ್ ಯಾವುದನ್ನು ಬಳಸ್ತೀರಾ ಅದನ್ನು ಬಳಸಿ ಕ್ಲೆನ್ಸಿಂಗ್ ಮಾಡಿಕೊಂಡು ನೀಟಾಗಿ ಪ್ರೈಮರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಇದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀಟಾಗಿ ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಏನಿರುತ್ತೆ ಫಸ್ಟ್ ಅದನ್ನು ಮುಗಿಸ್ಕೊಂಡು ಆಮೇಲೆ ಮೇಕಪ್ನ ಹಾಕ್ಕೊಂಡ್ರೆ ಯಾವುದೇ ರೀತಿ ಸ್ಕಿನ್ಗೆ ಪ್ರಾಬ್ಲಮ್ಮು ಆಗೋಲ್ಲ, ಡ್ಯಾಮೇಜು ಆಗೋಲ್ಲ, ಮತ್ತು ಒಳ್ಳೆ ಬೇಸ್ ಸಿಗುತ್ತೆ ನಿಮಗೆ ಮೇಕಪ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ. ನೆಕ್ಸ್ಟ್ ಬಂದು ಪ್ರೈಮರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ಪ್ರೈಮರ್ನ ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ಫೌಂಡೇಶನ್ ಅಪ್ಲೈ ಮಾಡ್ತಾರೆ. ನಾನು ಕೂಡ ಅದೇ ರೀತಿ ಮಾಡ್ತಾ ಇದ್ದೆ. ಬಟ್ ಪ್ರೈಮರ್ ಅಪ್ಲೈ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದು ನಮ್ಮ ಸ್ಕಿನ್ಗೆ ಬ್ಯಾರಿಯರ್ ರೀತಿ ವರ್ಕ್ ಮಾಡುತ್ತೆ. ಪ್ರೈಮರ್ ಅಪ್ಲೈ ಮಾಡಿ ಅಟ್ಲೀಸ್ಟ್ 1 2 to 3 ಮಿನಿಟ್ಸ್ ನಾವು ಅದು ಸೆಟ್ ಆಗೋದಕ್ಕೆ ಬಿಡಬೇಕು. ನೀಟಾಗಿ ಅದು ಸ್ಕಿನ್ಗೆ ಅಬ್ಸಾರ್ಬ್ ಆಗಬೇಕು. ಆಮೇಲೆ ನಾವು ಫೌಂಡೇಶನ್ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಒಂದು ಅಟ್ಲೀಸ್ಟ್ 1-2 ಮಿನಿಟ್ಸ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ನ ನೀವು ಫಾಲೋ ಮಾಡ್ಬೋದು. ಸೊ ಲೆಟ್ಸ್ ಗೋ ಟು ಥರ್ಡ್ ಟಿಪ್. ಫೌಂಡೇಶನ್ನ ಬ್ಲೆಂಡ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಪ್ರೈಮರ್ ಆದಮೇಲೆ ನಾವು ಫೌಂಡೇಶನ್ನ ಅಪ್ಲೈ ಮಾಡ್ತೀವಿ. ಕೆಲವರು ಬ್ರಷ್ನ ಯೂಸ್ ಮಾಡ್ತಾರೆ, ಕೆಲವರು ಹ್ಯಾಂಡ್ಸಿಂದ ಬ್ಲೆಂಡ್ ಮಾಡ್ತಾರೆ, ಇನ್ನು ಕೆಲವರು ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾರೆ. ಎಷ್ಟೊಂದು ಜನನ ನಾನು ನೋಡಿದ್ದೀನಿ ಬ್ಲೆಂಡರಲ್ಲಿ ಡ್ರ್ಯಾಗ್ ಮಾಡ್ತಾರೆ. ಈ ರೀತಿ ನೀವು ಜಸ್ಟ್ ಈ ರೀತಿ ಡ್ಯಾಬ್ ಮಾಡಬೇಕು. ಡ್ರ್ಯಾಗ್ ಮಾಡಿದ್ರೆ ನಿಮಗೆ ಕೇಕಿ ಫಿನಿಶ್ ಬರುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ನೀವು ಡ್ಯಾಬ್ ಮಾಡಿದಾಗ ಸ್ಕಿನ್ಗೆ ನೀಟಾಗಿ ಫೌಂಡೇಶನ್ ಸೆಟ್ ಆಗುತ್ತೆ, ಒಂದು ಒಳ್ಳೆ ಪ್ರಾಪರ್ ಬೇಸ್ ಸಿಗುತ್ತೆ ನಿಮಗೆ ನೆಕ್ಸ್ಟ್ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ಟಿಪ್ ಬಂದು, ನೀವು ಕನ್ಸೀಲರ್ ಮತ್ತು ಫೌಂಡೇಶನ್, ಸ್ಕಿನ್ ಕರೆಕ್ಟರ್ ಅಥವಾ ಕಲರ್ ಕರೆಕ್ಟರ್ ಅಂತೆಲ್ಲ ಏನು ಹೇಳ್ತೀವಿ ಅದನ್ನೆಲ್ಲ ಬಳಸಾದ್ಮೇಲೆ ಇದನ್ನು ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೊಂದು ಜನ ಅಂಡರ್ ಐಸಲ್ಲೆಲ್ಲ ಕನ್ಸೀಲರ್ ಹಾಕಿರ್ತಾರೆ, ಅದನ್ನು ನೀಟಾಗಿ ಸೆಟ್ಟೇ ಮಾಡಿದಿಲ್ಲ. ಸೊ ಸೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫೌಂಡೇಶನ್, ಕನ್ಸೀಲರ್ ಅಥವಾ ಕಲರ್ ಕರೆಕ್ಟರ್ ಇದೆಲ್ಲ ಅಪ್ಲೈ ಮಾಡಿಕೊಂಡು ಆದಮೇಲೆ ನೀವು ಲೂಸ್ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರಿಂದ ನೀಟಾಗಿ ನಿಮ್ಮ ಮೇಕಪ್ನ ಸೆಟ್ ಮಾಡಿಕೊಂಡ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ಇರೋದು ಕೂಡ ಹೆಲ್ಪ್ ಆಗುತ್ತೆ. ಲಾಸ್ಟ್ ಆ್ಯಂಡ್ ಫೈನಲ್ ಟಿಪ್ ಅಂದರೆ 5th ಟಿಪ್ ಬಂದು, ಸೆಟ್ಟಿಂಗ್ ಸ್ಪ್ರೇ ಅಥವಾ ಮೇಕಪ್ ಫಿಕ್ಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮೇಕಪ್ ಎಲ್ಲ ಮಾಡಿಕೊಂಡು ನೀವು ಸೆಟ್ಟಿಂಗ್ ಸ್ಪ್ರೇ ಅಥವಾ ಮೇಕಪ್ ಫಿಕ್ಸರ್ನ ಯೂಸ್ ಮಾಡಿಲ್ಲ ಅಂತ ಅಂದರೆ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಮೇಕಪ್ ಫಿಕ್ಸರ್ ಅಥವಾ ಸೆಟ್ಟಿಂಗ್ ಸ್ಪ್ರೇನ ಅಪ್ಲೈ ಮಾಡ್ಕೊಂಡಾಗ, ಅಂದರೆ ಸ್ಪ್ರೇ ಮಾಡ್ಕೊಂಡಾಗ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿರೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೋಡಿದ್ರಲ್ಲ, ಈ 5 ಟಿಪ್ಸ್ನ ಫಾಲೋ ಮಾಡಿ ಡೆಫಿನೆಟ್ ಆಗಿ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಆಗಿ ಇರುತ್ತೆ, ಹಾಗೆ ಒಂದು ಒಳ್ಳೆ ಫ್ಲಾಲೆಸ್ ಮೇಕಪ್ ಕೂಡ ನಿಮ್ದಾಗುತ್ತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಡೆಫಿನೆಟ್ ಆಗಿ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನು ಯಾವ ರೀತಿ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ನಿಮ್ಮ ಡೌಟ್ಸ್, ಕ್ವೆಶನ್ಸ್ನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಡೆಫಿನೆಟ್ ಆಗಿ ನೆಕ್ಸ್ಟ್ ಅದೇ ವಿಡಿಯೋನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವಿಡಿಯೋಸ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನನ್ನ ಇನ್ಸ್ಟಾಗ್ರಾಮ್ ID ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ, ನೋಡ್ತಾ ಇರ್ಬೋದು. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡೋದ್ರಿಂದ ಮತ್ತಷ್ಟು ಇದೇ ರೀತಿ ಹೆಚ್ಚು ಟಿಪ್ಸ್ ನಿಮಗೆ ಅಲ್ಲಿ ಕೂಡ ಸಿಗ್ತಾ ಇರುತ್ತೆ. ಹಾಗೆ ವ್ಲಾಗ್ಸ್ ಗೊತ್ತಾಗ್ತಿದ್ದ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ನಿಮಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ರೀತಿಯಾದಂಥ ಅಪ್ಡೇಟ್ಸ್ ಆ ಚಾನಲಲ್ಲಿ ಸಿಗುತ್ತೆ. ನಾನು ನಿಮ್ಮೆಲ್ಲರನ್ನೂ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಮೇಕಪ್ ಮಾಡ್ಕೋಬೇಕಾದ್ರೆ ಈ 5 ಟಿಪ್ಸ್ನ ನೆನ್ಪಿಟ್ಕೊಂಡು ಮರೀದಂಗೆ ಟ್ರೈ ಮಾಡಿ. ಡೆಫಿನೆಟ್ ಆಗಿ ನಿಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಹಾಗೆ ಫ್ಲಾಲೆಸ್ ಆಗಿ ಇರುತ್ತೆ. ವಿಡಿಯೋ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋಸ್. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.